ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪ್ರದಾಯಕಂ ವಿಜ್ಞಾನವಿಮಲಂ ಶಾಂತಂ ವಿಜಯಾಖ್ಯ ಗುರುಂ ಭಜೆ. ಶ್ರೀ ವಿಜಯದಾಸಾರ್ಯ ವಿರಚಿತ ಶ್ರೀ ವೆಂಕಟೇಶ್ವರ ರೂಪೋಪಾಸನ ಸುಳಾದಿ. ತರಣೀಶತ ಕೋಟಿ ರುಚಿ ಗದಿಕ ವೆಂದೆನಿಸುವ ತಿರುಪತಿ ವಾಸನ ವರ ಕಿರೀಟವ ಕಂಡೆ. ಶಿರದಲ್ಲಿ ಮೂಡಿದಿದ್ದ ಪರಿಪರಿಯ ಕುಸುಮಗಳು ಅರಳಿ ಪರಿಮಳಿಸುತ್ತ ಹರಿಯುತ್ತಿದೆ ದೆಸೆ ದೆಸೆಗೆ. ಹರಿಣ ಕುರುಹಿನ ತೆರದಿ ನೊಸಲ ಕಸ್ತೂರಿ ತಿಲಕ ಸರಸಿದಳವದಿ ಕರಿಸುವ ನಯನನ ಕಂಡೆ. ಸ್ಮರಣಕರದಿಂದ ನ್ಯಾವರಸಿದ ಚಾಪವನೆ ಎರಡು ಪೆರ್ಬುಬ್ಬುಗಳು ತಿರುವು ತಿಪ್ಪದು ಕಂಡೆ. ಭರದಿಂದ ತೂಗುವತಿ ಮಕರ ಕುಂಡಲ ಕಾಂತಿ ಮಿರುಗುತ್ತೀರೆ ಗಲ್ಲದಲ್ಲಿ ಸರಳ ನಾಸಿಕ ಕಂಡೆ. ಎರಡು ಸಾಲ್ ಪಂಕ್ತಿದಂತ ಗಳಿಸೆವ ಕರ್ಪೂರ ಕರಡಿಗೆ ಎಂದದಲ್ಲಿ ವದನ ಎಳೆನಗೆ ಕಂಡೆ. ಗಿರಿಯ ತಿರುಮಲ ಸಿಂಧು ವಿಜಯ ವಿಠಲನ ಸುರಿವಧಾಮೃತ ಕಂಡೆ ಉತ್ಸವದಲ್ಲಿ. ಕಿರಿಬೆವರು ಮೊಗದಲ್ಲಿ ಬರುವ ಮೌಕ್ತಿಕದಂತೆ ಶಿರಸ ಮೊಗ ಪರಿಯಂತಿ ಪರಿಯಲ್ಲಿ ಕಂಡೆನಾ. ಕಂಬು ಕಂಠ ಕೊರಳ ತ್ರಿರೇಖೆ ಕಂಬು ಚಕ್ರ ಪಿಡಿದ ಹಸ್ತ ತಾಮ್ರಮಯದ ಕರತಳ ಕಾಂತಿ ಅಂಬುಜನಾಭ ವಿಜಯ ವಿಠಲ ಸಂಭ್ರಮದಿಂದ ಪೊಳೆವದು ಕಂಡೆ. ಅಂಬುಜನಾಭ ರತುನ ಭಾಸ ಪೊಳೆವದು ಕಂಡೆ. ಕಡಗ ಕಂಕಣ ಮೇಲೂ ಕೈಯ ಸರಪಳಿ ಬಳೆ ಜಡಿತ ದುಂಗೂರ ಬೆರಳೊಳಗೆ ಒಂದೊಂದು ನಿಡಿದೋಳು ಬಂದಿತಾಯತವಂಕಿ ರಂಜಿಸಿ ಕೊಡುವ ಮಾಣಿಕ ಹಸ್ತ ಕಟಿಕರ ಶೃಂಗಾರ ಪಡಿಗಾಣೆ ನಾನು ಮತ್ತಾವಲ್ಲಿ ಚತುರ್ದಶ ಪೊಡವೀಶ ಸುಂದರ ವಿಜಯ ವಿಠಲನ ಕಡುತೇಜ ವಿಗ್ರಹವ ಬಿಡದೆ ನಾ ಕಂಡೆ. ಸೋಲು ಮುಡಿಯ ಪೂವ ಸಿರಿದೇವಿಯ ನಿಜ ಮಾಲೆ ಕೌಸ್ತುಭಹಾರ ಉರವಿಶಾಲನ ಕಂಡೆ. ತಾಳೆ ಸರ ಏಳೆ ತುಳಸಿ ಹೀರಾಹಾರ ಪದಕ ಏಳು ಸರಿಗೆ ಉದರ ಏಳು ಲೋಕವ ಕಂಡೆ. ಸಾಲ ತ್ರಿವಳಿ ಡೊಲ್ಲು ಕಿರಿಬೊಜ್ಜೆ ಕೆಳನಾಭಿ ಮೇಲಾದ ಕಿಂಕಿಣಿ ಕಾಂಚಿದಾಮನ ಕಂಡೆ. ವಿಲೋಚನ ನಾಮ ವಿಜಯ ವಿಠಲ ಭಕ್ತಪಾಲಾಯ ದಯಾಳಿನ ಆಳುವವನ ಕಂಡೆ. ಪೀತಾಂಬರ ಕಿರಿದೊಡೆಜಾನು ಜಂಗೆ ಜ್ಯೋತಿರ್ಮಯದ ಪೆಂಡೆ ಸರಪಳಿ ಪೊಂಗೆಜ್ಜೆ ಜಾತಿ ವರ್ಣದಂದಿಗೆ ದುಷ್ಟದನು ಜರ ಘಾತಿಸಿದ ಪಾದ ಗಂಗೆ ಪಡೆದ ಪಾದ. ಜ್ಯೋತಿ ಗಣೇಶ್ವರ ವಿಜಯ ವಿಠಲ ಪ್ರಖ್ಯಾತ ಮೂರುತಿಯ ಪ್ರಜ್ಯೋತಿಯ ಕಂಡೆ. ಅನಂತ ಜನುಮಕ್ಕೆ ಯಾದಡಂ ಮಾನುಷೋತ್ತಮನಾಗಿ ನೋಡಿದಡಂ. ಜ್ಞಾನದಲ್ಲಿ ಒಮ್ಮೆ ಪಾಡಿದಡಂ ಧ್ಯಾನದಲ್ಲಿ ಒಮ್ಮೆ ಕೂಡಿದಡಂ. ಮೌನದಲ್ಲಿ ನಿಂತು ಕರದಡಂ ಪಾನಚರಣಾಂಬು ಕೊಂಡಾದಡಂ. ಶ್ರೀ ನೈವೇದ್ಯವ ಮೆದ್ದಾದಡಂ ಏನೂ ಕೊಡದಲೇ ನೆನೆದಾಡಂ. ಈ ನಿಧಿಯಲ್ಲೀಗ ಇದ್ದಡಂ ಶ್ರೀನಿವಾಸನ ದ್ವಾರ ಕಾದಡಂ. ಹೀನ ಭವರೋಗವಾದಡಂ ಬೇನೆ ಬಡಿಸುತ್ತಲಿದ್ದಡಂ. ಆನರಗೆ ಪಂಚ ಪ್ರಾಣವಾಗಿ ಇಪ್ಪ ಅನಂತಾತ್ಮನಮ್ಮ ವಿಜಯ ವಿಠಲನೀತ ಕಾಣುತ್ತಲಪವರ್ಗ ಕೊಡುವನಂ. ಅಂಬರವನ್ನು ಮಿಟಿ ಅಂಬುಜ ಜಾಂಡ ನೋಡದು ಅಂಬುಜ ಚರಣದಲ್ಲಿ ಅಂಬು ವೇಗದಿಂದ ಪಡಿಯೆ. ಅಂಬುಜ ಸಂಭವ ತೊಳೆಯೆ ಅಂಬ ಕತ್ರಯನ್ನು ಧರಿಸೆ. ಅಂಬರಾದ್ಯರು ಒಲಿಸೆ ತುಂಬು ರಾದ್ಯರು ತುತಿಸೆವೆಂಬ ಮೂರುತಿ ಇದೆ ನೋಡಿ. ಅಂಬುದಿಯೊಳಗೆ ಚರಿಸಿದ ಧರಿಸಿದ ಕುಂಬಿಣಿಯ ಅಣುಗನ ಉದ್ಧರಿಸಿದ. ಕುಂಬಿಣಿ ಎಳೆದ ನೃಪರ ನಳಿದ ಅಂಬುದಿ ಮಾರ್ಗವ ಬಿಗಿದು ಪೋದ. ಅಂಬರ ಪುರಗಳು ಹುತರಾವುತ ಎಂಬ ದಶಾವತಾರ ನೀತ. ಸಂಭ್ರಮ ವಿಭುವೆ ವಿಜಯ ವಿಠಲ ನಂಬಿದವರಿಗೆ ಗತಿ ಪ್ರದಾತ.
ವೈಕುಂಠ ಇದೆ ಎಂದು ಮೆರೆವ ತಿರುವೆಂಗಳ ವೈಕುಂಠ ನಾಮ ಶ್ರೀ ವಿಜಯ ವಿಠಲ ವರದ. ವೈಕುಂಠ ಇದೆ ಎಂದು ಮೆರೆವ ತಿರುವೆಂಗಳ ವೈಕುಂಠ ನಾಮ ಶ್ರೀ ವಿಜಯ ವಿಠಲ ವರದ. ಶ್ರೀಕೃಷ್ಣಾರ್ಪಣಮಸ್ತು. ಜಯ ವಿಜಯರಾಯ. ಶ್ರೀನಿವಾಸ. ಇವತ್ತು ನಾವು ಶ್ರೀ ವಿಜಯದಾಸಾರ್ಯ ವಿರಚಿತ ಶ್ರೀ ವೆಂಕಟೇಶ್ವರ ರೂಪೋಪಾಸನ ಸುಳಾದಿ ವೆಂಕಟರಮಣ ರೂಪನ್ನು ಯಾವ ರೀತಿ ಉಪಾಸನೆ ಮಾಡಬೇಕು, ತಿರುಪತಿಗೆ ಹೋದಾಗೊಂದೇ ಅಲ್ಲ, ಮನೆಯಲ್ಲಿ ಕೂತು ಕೂಡ ಸರ್ವಾಂತರ್ಯಾಮಿಯಾಗಿದ್ದಾನೆ ಆತ, ಎಲ್ಲ ಉಪಾಸನೆ ಯಾವ ರೀತಿ ಮಾಡಬೇಕು ಅಂತೇಳಿ ವಿಜಯದಾಸರು ನಮಗೆ ಹೇಳಿದ ಸುಳಾದಿ. ತರಣಿ ಶತಕೋಟಿ ರುಚಿಗಧಿಕವೆಂದೆನಿಸುವ, ಅಂದರೆ ಸೂರ್ಯನಿಗೆ ಕೋಟಿ ಪಾಲಷ್ಟು ಹೆಚ್ಚು ಸೂರ್ಯನಕ್ಕಿಂತ ಹೆಚ್ಚು ಕೋಟಿ ಸೂರ್ಯಗಳು ಬಂದರೆ ಎಷ್ಟು ಬೆಳಕು ಬರ್ತದೋ ಅಷ್ಟು ಬೆಳಕು ಇದ್ದ ತಿರುಪತಿ ವಾಸನ ವರ ಕಿರೀಟವ ಕಂಡೆ ಅಂತ ಹೇಳ್ತಾರೆ. ಅಂದರೆ ಕಿರೀಟ ವರ ಕೊಡ್ತದಂತೆ, ಕೀರ್ತಿ ಕೊಡ್ತಾ ಇದ್ದದೆ, ಅಂತಹ ಕಿರೀಟನ್ನು ನಾನು ಕಂಡಿದ್ದೀನಿ ಅಂತ ಹೇಳ್ತಾರೆ ವಿಜಯದಾಸರು. ಸೊ ನಾವು ಹೇಳೋ ಕಾಲಕ್ಕೆ ಫಸ್ಟು ವರ ಕೊಡೋ ಕಿರೀಟ ಇಷ್ಟು ಬೆಳಕು ಕೊಡ್ತಾ ಇದೆ ಅಂಥೇಳಿ ಉಪಾಸನ ಮಾಡಬೇಕು ದೇವರದ್ದು. ಶಿರದಲ್ಲಿ ಮುಡಿದಿದ್ದ ಪರಿಪರಿಯ ಕುಸುಮಗಳು, ತಲೆ ಮೇಲೆ ದೇವರು ಪುಷ್ಪಗಳು ಮುಡಿದಿದ್ದಾರೆ ಅಂತ ಹೇಳ್ತಾರೆ. ಅದು ಯಾವ ರೀತಿ ಇದೆ ಅಂದರೆ ಅರಳಿ ಪರಿಮಳಿಸುತ್ತಾ ಹರಿಯುತ್ತಿದೆ ದೆಸೆಗೆ. ಅದು ಮಗ್ಗಿಯಾಗಿರೋ ಕಾಲಕ್ಕೆ ಅದನ್ನು ಏರಿಸಿದ್ದಾರೆ ದೇವರಿಗೆ. ಅದು ಅರಳಿ ಅದರ ವಾಸನೆ ಬರ್ತಾ ಇದೆ ಎಲ್ಲ ಕಡೆ ಅಂತ ಹೇಳ್ತಾರೆ. ಎಂಥ ಪುಷ್ಪಗಳು ಅಂತಂದರೆ ಬರೀ ಹೂವು ಅಲ್ಲ, ಮಧ್ವಾಚಾರ್ಯರು ಮೊದಲಾದ ಎಲ್ಲರೂ ದಾಸರು ಎಲ್ಲರೂ ಬರೆದ ಅನೇಕ ಗ್ರಂಥಗಳನ್ನು ದೇವರ ತಲೆ ಮೇಲೆ ಇಟ್ಕೊಂಡಿದ್ದಾರೆ. ಅದೇ ಪುಷ್ಪಗಳು ಜ್ಞಾನ ಹರಳುತ್ತಾ ಇದೆ ಎಲ್ಲ ಕಡೆ ಅಂತ ಹೇಳಿ. ಆ ಜ್ಞಾನದ ಮೊಗ್ಗು ನಮ್ಮೆಲ್ಲರಿಗೆ ಬರ್ತಾ ಇದೆ, ದೇವರ ತಲೆ ಮೇಲೆ ಅವೆಲ್ಲ ಇದ್ದಾವೆ ಅಂಥೇಳಿ ನಾವು ಅನುಸಂಧಾನ ಮಾಡ್ಕೋಬೇಕು. ಆ ಥರ ಪರಿಮಳಿಸ್ತಾ ಇದ್ದದ. ಆಮೇಲೆ ಹರಿಣ ಕುರುಹಿನ ತೆರದಿ ನೊಸಲ ಕಸ್ತೂರಿ ತಿಲಕ, ಅಂದರೆ ಜಿಂಕೆ ಪಾದಗಳು ಇದ್ದಂಗೆ ಯು ಶೇಪ್ನಾಗೆ ಅದು ಅಂಥ ಕಸ್ತೂರಿ ತಿಲಕ ಇಟ್ಕೊಂಡಿದ್ದಾನೆ ದೇವರು. ಆಮೇಲೆ ಸರಸಿದಳವ ಧಿಕ್ಕರಿಸುವ ನಯನನ ಕಂಡೆ, ಅಂದರೆ ತಾಮರೆ ಹೂವು ಚಲೋ ಇರ್ತದೆ ನೋಡೋಕ್ಕೆ, ಅದು ಯಾತಕ್ಕೂ ಕೆಲಸಕ್ಕೆ ಬರಲ್ಲ, ಅಂಥ ಕಣ್ಣುಗಳು ಕಂಡೆ ನಾನು ಅಂತ ಹೇಳ್ತಾರೆ. ಅದನ್ನು ಧಿಕ್ಕರಿಸುವುದು. ಆಮೇಲೆ ಸ್ಮರಣ ಕರದಿಂದ ನ್ಯಾವರಿಸಿದ ಚಾಪವನೆ, ಮನ್ಮಥನ ಕೈಲಿಂದ ಧನುಸ್ಸು, ಹೂವಿನ ಧನುಸ್ಸು ಅದು ಬಿಟ್ಟರೆ ಅದು ಯಾವ ರೀತಿಯಾಗಿ ಆ ಧನಸ್ಸು ಇದು ಇರುತ್ತದೋ, ಬಿಲ್ಲು ಇರುತ್ತನೋ ಆ ಥರ ಬಿಲ್ಲಿನ ಥರ ಇದ್ದ ಎರಡು ಹುಬ್ಬುಗಳು ತಿರುಗುತ್ತಾ ಇದ್ದಾವೆ ಅಂತೆ, ಹಿಂಗೆ ಮೇಲೆ ಕೆಳಗೆ ಮಾಡ್ತಾ ಇದ್ದಾನೆ ನಮ್ಮಪ್ಪ ಅಂತ ಹೇಳ್ತಾರೆ. ವಿಜಯದಾಸರು ನೋಡ್ರಿ ಇಷ್ಟು ವರ್ಣನೆ ಮಾಡ್ತಾ ಇದ್ದಾರೆ, ಬಿಲ್ಲು ಯಾವ ರೀತಿಯಾಗಿ ಇದೆ ಆ ಥರ ಕಣ್ಣಿನ ಹುಬ್ಬುಗಳು ಅದು ತಿರುಗುತ್ತಾ ಇದ್ದಾವೆ ಅಂತ ಹೇಳ್ತಾರೆ. ಅಂಥ ಹುಬ್ಬುಗಳನ್ನು ಕಂಡೆ. ಆಮೇಲೆ ಭರದಿಂದ ತೂಗುವತಿ ಮಕರ ಕುಂಡಲ ಕಾಂತಿ, ಕಿವಿಯಲ್ಲಿ ಕೂರ್ಮಾತ್ಮಕವಾದ ಮಕರ ಕುಂಡಲು, ಅಲ್ಲಿ ಮಕರ ಕುಂಡಲಗಳು ಧರಿಸಿದ್ದಾನೆ ಅಂತಂದರೆ ಅದು ಒಂದು ರೂಪದಿಂದ ಭಗವಂತನೇ. ಕೂರ್ಮ ರೂಪಗಳು, ಸಾವಿರಾರು ಕೂರ್ಮ ರೂಪಗಳು ಕಲ್ತ್ರೆ ಒಂದು ಮಕರ ಕುಂಡಲ ಆಗಿ ಭಗವಂತ ಇಟ್ಕೊಂಡಿದ್ದಾನೆ. ಅದನ್ನು ನೋಡ್ತಾ ಇದ್ದಾರೆ, ಅದನ್ನು ಕಂಡಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಮಿರುಗುತ್ತಿರೆ ಗಲ್ಲದಲ್ಲಿ ಸರಳ ನಾಸಿಕ ಕಂಡೆ, ಗಲ್ಲ ಒಳ್ಳೆ ತಳತಳ ಅಂತ ಹೊಳಿತಾ ಇದೆ, ಅಲ್ಲಿ ಬಗಲಾಗೆ ಸರಳವಾದ ಮೂಗು ಕಂಡಿದ್ದೀನಿ ಅಂತ ಹೇಳ್ತಾರೆ. ಆಮೇಲೆ 2 ಸಾಲ್ ಪಂಕ್ತಿ ದಂತಗಳೆಸೆವ ಹಲ್ಲುಗಳು, ದೇವರ ಹಲ್ಲುಗಳು 2 ಸಾಲುಗಳು ಹಲ್ಲುಗಳು ಕಾಣಿಸ್ತಾ ಇದ್ದಾವೆ. ಯಾವ ಥರ ಅಂದರೆ ಕರ್ಪೂರ ಕರಡಿಗೆ ಅಂದದಲ್ಲಿ ಕರ್ಪೂರ ಥರ ಕಾಣಿಸ್ತಾ ಇದ್ದಾವಂತೆ. ಆಮೇಲೆ ವದನ ಎಳೆನಗು ಕಂಡೆ, ದೇವರು ನಗುತ್ತಾ ಇದ್ದಾರೆ ಅಂತೆ. ಮೇಲಿನ ತುಟಿ ವಾಸುದೇವ ರೂಪಾತ್ಮಕ ಪರಮಾತ್ಮ, ಕೆಳಗಿನ ತುಟಿಯಲ್ಲಿ ಸಂಕರ್ಷಣ, ದಂತದಲ್ಲಿ ಪ್ರದ್ಯುಮ್ನ, ಈ ಥರ ದೇವರ ತುಟಿ ದೇವರ ರೂಪನೆ, ದೇವರ ಹಲ್ಲು ದೇವರ ರೂಪನೆ. ಅದು ಈ ಥರ ನಾವು ಅನುಸಂಧಾನಪೂರ್ವಕವಾಗಿ ಅದನ್ನು ವಿಜಯದಾಸರು ನೋಡಿದ್ದಾರೆ. ವದನ ಎಳೆನಗು ಕಂಡೆ, ದೇವರ ನಗು ಕಂಡಿದ್ದಾರೆ, ಎಳೆ ನಗು, ಸ್ಮೈಲ್, ಒಂದು ನಾರ್ಮಲಾಗಿ ಸಣ್ಣದಾಗಿ ಸ್ಮೈಲ್ ಕೊಟ್ಟಿದ್ದಾರೆ ಅಂಥೇಳಿ.
ಗಿರಿಯ ತಿರುಮಲ ಸಿಂಧು, ತಿರುಮಲ ಈ ಚಲೋ ಇದ್ದಂಥ ಈ ಗಿರಿ ಇದನ್ನು ಕಂಡಿದ್ದೀನಿ. ಈತನ ಸಿಂಧು ಅಂದರೆ ಎಲ್ಲರನ್ನ ಕಾಪಾಡೋ ವಿಜಯ ವಿಠಲನ್ನ ಸುರಿವಧಾಮೃತ ಕಂಡೆ ಉತ್ಸವದಲ್ಲಿ ಆತನ ಅಮೃತ ಅಂಥ ಮುಖನ್ನ ಕಂಡಿದ್ದೀನಿ ಅಂತ ಹೇಳ್ತಾರೆ. ಕಿರಿ ಬೊವರು ಮೊಗದಲ್ಲಿ ಬರಲು, ದೇವರಿಗೆ ಬೆವರು ಬರ್ತಾ ಇದೆ ಅಂತೆ. ಕಿರಿ ಬೆವರು, ಸ್ವಲ್ಪ ಬೆವರು ಬರ್ತಾ ಇದೆ. ಬೆವರು ರೂಪದಿಂದ ಲಕ್ಷ್ಮೀದೇವಿ ಆ ಬೆವರನ್ನ ಹೊತ್ಕೊಂಡು ಬರ್ತಾ ಇದ್ದಾಳೆ. ದೇವರೇ ಅದು ಒಂದು ರೂಪ, ಅದನ್ನು ನಾನು ಹೊತ್ಕೊಂಡು ಬರ್ತೀನಿ ಅಂತೇಳಿ ಕಿರಿ ಬೆವರು ಮೊಗಲಲ್ಲಿ ಬರ್ತಾ ಇದ್ದರೆ ಮೌಕ್ತಿಕದಂತೆ ಅದು ಕೂಡ ಒಂದು ಮುತ್ತು ಥರ ಕಾಣಿಸ್ತಾ ಇದೆ ಅಂತ ಹೇಳ್ತಾರೆ. ಶಿರಸ ಮೊಗ ಪರಿಯಲ್ಲಿ ಕಂಡೆನ, ಶಿರಸ್ಸು ಮುಖ ಮೇಲಿಂದ ತಲೆಯಿಂದ ಮುಖದವರೆಗೆ ಈ ಥರ ಕಂಡಿದ್ದೀನಿ ಅಂತೇಳಿ ವಿಜಯದಾಸರು ವರ್ಣಿಸ್ತಾ ಇದ್ದಾರೆ. ಈಗ ನಮಗಂತೂ ಅಷ್ಟೊತ್ತು ಕೂತು ದೇವರನ್ನ ಧ್ಯಾನ ಮಾಡಿ ವರ್ಣಿಸೋಷ್ಟು ಕೂಡ ಅನಿಸಲ್ಲ. ಇದು ಕೇಳಿದಾಗಾದರೂ ಅಷ್ಟು ಈ ಥರ ವಿಜಯದಾಸರಿಗೆ ಈ ಥರ ಕಾಣಿಸಿದ್ದಾರೆ ಎಂಬುದು ಗೊತ್ತಾಗಲಿ ಅಂತಲೇ ವಿಜಯದಾಸರು ಈ ಸುಳಾದಿ ರಚನೆ ಮಾಡಿದ್ದಾರೆ ಅಂತಲೇ ಹೇಳಬೇಕು. ಮಟ್ಟತಾಳದಲ್ಲಿ ಕಂಬು ಕಂಠ ಕೊರಳ ತ್ರಿರೇಖೆ, ಕೊರಳಲ್ಲಿ 3 ರೇಖೆ ಇದ್ದಾವೆ ಅಂತ, ಅಂದರೆ 3 ಇದು ಇದ್ದಾವೆ, ರೇಖೆಗಳಿದ್ದಾವೆ ಅಂಥೇಳಿ. ಕಂಬು ಚಕ್ರ ಪಿಡಿದ ಹಸ್ತ ತಾಮ್ರಮಯದ ಕರತಳ ಕಾಂತಿ. ಈ ಕೈಯಲ್ಲಿ 4 ಕೈಯಲ್ಲಿ 2 ಕೈನಾಗೆ ಚಕ್ರ, ಕಂಬು, ಇದು ಶಂಖ ಚಕ್ರ ಹಿಡ್ಕೊಂಡಿದ್ದಾನೆ ಅಂತ ಹೇಳ್ತಾರೆ. ಇನ್ನು ಹಸ್ತ ಯಾವ ರೀತಿ ಇದೆ ಅಂದರೆ ತಾಮ್ರಮಯದ ಕರತಳ ಕಾಂತಿ, ಅಂದರೆ ಕೆಂಪಗಿ ಇದೆ ಹಸ್ತ, ದೇವರ ಹಸ್ತ. ಅಂಬುಜನಾಭ ವಿಜಯ ವಿಠಲನ ಸಂಭ್ರಮದಿಂದ ಪೊಳೆವದು ಕಂಡೆ. ಈ ಚಕ್ರ, ಶಂಖ, ಚಕ್ರ, ಗದಾ, ಪದ್ಮ ಇವೆಲ್ಲ ಕೂಡ ಯಾವ ರೀತಿಯಾಗಿ ಇಟ್ಕೊಂಡಿರ್ತಾನೆ ದೇವರು ಅಂತಂದರೆ ಅದರೊಳಗೂ ದೇವರ ಒಂದು ರೂಪಗಳು, ವಿಶ್ವ, ತೈಜಸ, ಈ ರೂಪಗಳಿಂದ ಶಂಖ, ಚಕ್ರ, ಗದಾ, ಪದ್ಮ ಇಟ್ಕೊಂಡಿರ್ತಾನೆ. ಬಟ್ ತಿರುಪತಿಯಲ್ಲಿ ಶಂಖ, ಚಕ್ರ ಅಷ್ಟೇ ಇರುತ್ತೆ. ಇನ್ನೂ ಒಂದು ಕೈ ಕಟ್ಟಿ ಮೇಲೆ ಇಟ್ಟಿರ್ತಾನೆ, ಒಂದು ಕೈ ಅಭಯಹಸ್ತ, ವರದ ಹಸ್ತ ಕೊಡ್ತಾನೆ. ವರದ ಹಸ್ತ ಒಂದು ಕೈ, ಕಟಿ ಹಸ್ತ ಒಂದು, ಉಳಿದಿದ್ದ 2 ಕೈಲಿಂದ ಶಂಖ ಚಕ್ರ ಇಟ್ಕೊಂಡಿರ್ತಾನೆ. ಸೊ ಇಂಥದ್ದು ಅಂಬುಜನಾಭ ವಿಜಯ ವಿಠಲನ ಸಂಭ್ರಮದಿಂದ ಪೊಳೆವದು ಕಂಡೆ. ರತ್ನಗಳ ಥರ ಇದ್ದ ಆತನ ಈ ಥರ ಕೈಗಳನ್ನೆಲ್ಲ ಕಂಡಿದ್ದೀನಿ ಅಂತ ಹೇಳ್ತಾರೆ. ಮೊದಲು ತಲೆ ಆದಮೇಲೆ ಕಣ್ಣು, ಮುಖ, ಕಿವಿ, ಬಾಯಿ, ಅಂದರೆ ಮುಖ ಎಲ್ಲ ಹೇಳಿದ್ದಾರೆ. ಆಮೇಲೆ ಕೊರಳಾದಮೇಲೆ ಕೈಗಳು ಕಂಡಿದ್ದು ಹೇಳ್ತಾ ಇದ್ದಾರೆ. ಆಮೇಲೆ ಇನ್ನೊಂದರೊಳಗೆ ಕಡಗ ಕಂಕಣ ಮೇಲೂ ಕೈಯ ಸರಪಳಿ ಬಳೆ, ಕಡಗ ಕಂಕಣಗಳು ಹಾಕ್ಕೊಂಡಿದ್ದಾರೆ ಕೈಯಲ್ಲಿ. ಸರಪಳಿ ಬಳೆ ಅಂತಂದರೆ ರೌಂಡಾಗಿ ಇದ್ದಿದ್ದು ಬಳೆಗಳು, ಸಾಕಷ್ಟು ಬಳೆಗಳು ಅನ್ನಮಾತು. ಬಳೆ ಹಾಕ್ಕೊಂಡಿದ್ದಾನೆ. ಜಡಿತದ ಉಂಗುರ ಬೆರಳೊಳಗೆ ಒಂದೊಂದು ಬೆರಳಿಗೆ ಒಂದೊಂದು ಉಂಗುರ ಇಟ್ಕೊಂಡಿದ್ದಾನೆ. ಅಲ್ಲಿಂದ ನಿಡಿದೊಳು ಬಂದು ತಾಯತ, ಅಂದರೆ ಈ ಉಂಗುರದ್ಲಿಂದ ಬಳಿಗೆ ಒಂದು ಸರಪಳೆ ಮಾಡಿದ್ದಾರೆ. ಸಣ್ಣ ಹುಡುಗರಿಗೆ ಹಾಕ್ತಾರಲ್ಲ ಉಂಗುರದ್ಲಿಂದ ಹಿಂಗೆ ಒಂದು ಚೈನ್ ಥರ ಮಾಡಿ ಬಳೆಗೆ ಹಾಕೋದು ಅಂಥೇಳಿ, ಆ ಥರ ಸರಪಳಿ ಹಾಕ್ಕೊಂಡು ಆ ಉಂಗುರಗಳು ಹಾಕ್ಕೊಂಡಿದ್ದಾನೆ ದೇವರು ಅಂಥೇಳಿ. ಎಷ್ಟು ಚೆನ್ನಾಗಿ ದೇವ್ರನ್ನ ವರ್ಣಿಸ್ತಾ ಇದ್ದಾರೆ ನೋಡ್ರಿ ವಿಜಯದಾಸರು. ನಿಡಿದೋಳು ಬಂದು ತಾಯತ ಕಟ್ಕೊಂಡಿದ್ದಾನೆ ಅಂತ ಹೇಳ್ತಾರೆ. ತಾಯತ್ತು, ತಾಯಿ ಯಶೋಧಾದೇವಿ, ದೇವಕಿ ದೇವಿ ತಾಯತ್ತು ಕಟ್ಟಿದ್ದಾರೆ ಆತಗೆ ಅಂಥೇಳಿ. ವಂಕಿ ಧರಿಸಿದ್ದಾನೆ. ಮಾಣಿಕ ಹಸ್ತ, ಕಟಿಕರ ಶೃಂಗಾರ, ಇವೆಲ್ಲ ರಂಜಿಸಿ ಕೊಡುವ ಮಾಣಿಕ ಹಸ್ತ, ಮಾಣಿಕ್ಯಮಯವಾದ ಹಸ್ತ ಇದೆ. ಈ ಶೃಂಗಾರಕ ಪರವಾದ ಹಸ್ತ ಆತಂದು. ಪಡೆಗಾಣೆ ನಾನು ಮತ್ತಾವಲ್ಲಿ, ಎಲ್ಲಿ ನೋಡ್ಲಿಕ್ಕಾಗತ್ತೆ ಹೇಳ್ರಿ ಅಷ್ಟು. ಅಂತಹ ಚತುರ್ದಶ ಇಷ್ಟೆಲ್ಲ 14 ಲೋಕದೊಳಗೆ ಇಂಥ ಹಸ್ತನ್ನ ಎಲ್ಲೂ ನೋಡಿಲ್ಲ ಅಂತ ಹೇಳ್ತಾರೆ ವಿಜಯದಾಸರು. ಪೊಡವೀಶ ಸುಂದರ ವಿಜಯ ವಿಠಲನ್ನ ಕಡುತೇಜ ವಿಗ್ರಹವ ಬಿಡದೆ ನಾ ಕಂಡೆ ಅಂತ ಹೇಳ್ತಾರೆ. ನಮಗೊಂದು ಸೆಕೆಂಡ್ ನೋಡ್ಲಕ್ಕೂ ಆಗಲ್ಲ, ಆದರೂ ಮನಸ್ಸಲ್ಲಿದ್ದ ಪರಮಾತ್ಮನ್ನ ಈ ರೀತಿಯಾಗಿ ರೂಪೋಪಾಸನ ಮಾಡ್ಕೋಬೇಕು ಎಂಬುದನ್ನು ನಾವು ಕಲಿಬೇಕು ನಿತ್ಯ. ಆಮೇಲೆ ಸೋಲು ಮುಡಿಯ ಪೂವ ಸಿರಿದೇವಿಯ ನಿಜ ಮಾಲೆ. ದೇವಿ ಲಕ್ಷ್ಮೀದೇವಿ ಸೋಲು ಮುಡಿ ಅಂತಂದರೆ ನಾವು ಎರ್ಕೊಂಡಾಗೆ ಸಣ್ಣದಾಗೆ ಒಂದು ಮುಡಿ ತಲೆಗೆ ಗಂಟು ಹಾಕಿರ್ತೀವಿ, ಸ್ವಲ್ಪ ಹಿಂಗೆ ಜಾರು ಬಿದ್ದಿರತ್ತೆ, ಅದರ ಮೇಲೆ ಹೂವು ಇದ್ದಂಗೆ ಅಂತ, ಅಂದರೆ ಅದು ಕೂಡ ಹಿಂಗೆ ಜಾರ್ತಾ ಇರತ್ತೆ ಹೂವು. ಅದು ಸಿರಿದೇವಿಯ ನಿಜ ಮಾಲೆ ಅಂತ ಇದು ಅಂಥ ಲಕ್ಷ್ಮೀದೇವಿಯ
ಲಕ್ಷ್ಮೀದೇವಿ ಆ ಥರ ದೇವ್ರಿಗೆ ಹೂವು ಆಗಿ ಇದ್ದಾಳೆ. ಕೌಸ್ತುಭಹಾರ, ಬ್ರಹ್ಮದೇವರೇ ಕೌಸ್ತುಭಹಾರ ಆಗಿ ಇದ್ದಾರೆ. ಆಮೇಲೆ ಉರ ವಿಶಾಲವ ಕಂಡೆ, ದೇವರ ಹೊಟ್ಟೆ ವಿಶಾಲವಾದ ಹೊಟ್ಟೆಯನ್ನು ಕಂಡಿದ್ದೀನಿ, ಎದೆಯನ್ನು ಕಂಡಿದ್ದೀನಿ. ತಾಳೆ ಸರ, ಇದು ನಾವೇನಂತೀವಲ್ಲ ಗ್ರಂಥಗಳು ಬರೀತಾರೆ ತಾಳೆ ಇದು ಅಂಥೇಳಿ, ಅಂಥವೆಲ್ಲ ಸರಗಳಾಗಿ ಹಾಕ್ಕೊಂಡಿದ್ದಾನೆ ದೇವರು. ಹೀರ ಹಾರಗಳು ವಾಸುದೇವ ರೂಪದಿಂದ, ಮುತ್ತಿನ ಸರಗಳು ಸಂಕರ್ಷಣ ರೂಪದಿಂದ, ಹೀಗೆ ಅನೇಕ ರೂಪಗಳಿಂದ ಹೀರಹಾರ ಪದಕಗಳು ಸರಗಳು ಹಾಕ್ಕೊಂಡಿದ್ದಾನೆ ದೇವರು. 7 ಸರಿಗೆ ಉದರ, 7 ಲೋಕವ ಕಂಡೆ, ದೇವರ ಹೊಟ್ಟೆಯಲ್ಲಿದ್ದ 7 ಲೋಕವನ್ನು ನಾನು ನೋಡಿದ್ದೀನಿ ಅಂತ ಹೇಳ್ತಾರೆ. ಸಾಲ ತ್ರಿವಳಿ ಡೊಲ್ಲು, ಹೊಟ್ಟೆ ಕೆಳಗ 3 ಎಳಿದು ಇದು ಕಟ್ಕೊಂಡಿದ್ದಾನೆ ಹೊಟ್ಟೆಗೆ ದೇವರು. ಆಮೇಲೆ ಬೊಜ್ಜೆ, ಕೆಳ ನಾಭಿನ ಕಂಡಿದ್ದೀನಿ. ಮೇಲಾದ ಕಿಂಕಿಣಿ ಕಾಂಚಿಧಾಮನ ಕಂಡೆ. ವಿಲೋಚನ ನಾಮ ವಿಚಿತ್ರವಾದ ಕಣ್ಣುಗಳಿದ್ದಾತ. ವಿಜಯ ವಿಠಲ ಭಕ್ತ ಪಾಲಾಯ, ಭಕ್ತರನ್ನು ಪರಿಪಾಲನೆ ಮಾಡೋ ಆತ. ದಯಾಳು ಭಕ್ತರನ್ನು ಪರಿಪಾಲನೆ ಮಾಡೋ ಆತನ್ನು ನಾನು ಕಂಡಿದ್ದೀನಿ ಅಂಥೇಳಿ ವಿಜಯದಾಸರು ಹೇಳ್ತಾ ಇದ್ದಾರೆ. ಆಮೇಲೆ ಪೀತಾಂಬರವನ್ನು ಹುಟ್ಟಿದ್ದಾರೆ. ಇಲ್ಲಿವರೆಗೆ ಹೇಳಿದ್ದಾರೆ. ತಲೆಯಿಂದ ಮುಖ, ಕೊರಳು, ಎದೆ, ಕೈಗಳು, ಎದೆ, ಆದಮೇಲೆ ಹೊಟ್ಟಿ, ನಾಭಿ, ಇವಾಗೆ ಪೀತಾಂಬರ ಉಟ್ಕೊಂಡಿದ್ದಾನೆ ಭಗವಂತ. ಕಿರಿಮೊಗ, ಜಾನು ಜಂಗೆ, ಮೊಣಕಾಲು, ಕಣಕಾಲು, ಚಿಕ್ಕ ತೊಡೆ ಅಂತಂತಾರೆ. ವಿಗ್ರಹದಲ್ಲಿ ಚಿಕ್ಕ ತೊಡೆ, ಆದರೂ ಆತನ ತೊಡೆಯಲ್ಲಿ ಎಲ್ಲ ದೇವರು ಒಂದೊಂದು ರೂಪ, ಆತನ ರೂಪದಿಂದನೇ ಆ ಅವಯವಗಳು ಕೂಡ ಇದ್ದಾವೆ. ಜ್ಯೋತಿರ್ಮಯದ ಪೆಂಡೆ, ಸರಪಳಿ ಪೊಂಗೆಜ್ಜೆ, ಒಳ್ಳೆ ಕಾಂತಿ ಉಳ್ಳ ಪೆಂಡೆಗಳು ಹಾಕ್ಕೊಂಡಿದ್ದಾನೆ. ಸರಪಳಿ ಥರ ಇರೋದು, ಕಾಲಿಗೆ ಗೆಜ್ಜೆಗಳು ಹಾಕ್ಕೊಂಡಿದ್ದಾನೆ. ಜಾತಿ ವರ್ಣದೊಂದಿಗೆ, ಜಾತಿ ವರ್ಣಗಳು, ಜಾತಿ ರತ್ನಗಳು ಅಂಥೇಳಿ ಮಣಿಗಳು ಅಂತ ಇರ್ತವೆ, ಅದರ ಅಂಥದ್ದು ಗೆಜ್ಜೆಗಳು ಹಾಕ್ಕೊಂಡಿದ್ದಾನೆ. ದುಷ್ಟ ಧನುಜರ ಘಾತಿಸಿದ ಪಾದ, ಎಂಥ ಪಾದ ಅದು ಅಂದರೆ ದುಷ್ಟರನ್ನು ಕಾಲಿಂದ ಒದ್ದಿದ್ದು ಪಾದ ಅದು, ಅದೇ ಗಂಗೆ ಪಡೆದ ಪಾದ ಅದು. ಅಂತಹ ಪಾದನ್ನು ನೋಡಿದ್ದೀನಿ ನಾನು. ಜ್ಯೋತಿ ಗಣೇಶ್ವರ ಅಂದರೆ ಶಿಂಶುಮಾರ ದೇವ ಅಂಥೇಳಿ. ವಿಜಯ ವಿಠಲ ಪ್ರಖ್ಯಾತ ಮೂರ್ತಿಯ ಪ್ರಜ್ಯೋತಿಯ ಕಂಡೆ, ಅಂಥ ಮೂರ್ತಿಯ ಕಾಲುಗಳನ್ನು ವರ್ಣನೆ ಮಾಡಿದ್ದಾರೆ ಇಲ್ಲಿ. ಆ ಜ್ಯೋತಿನ ನಾನು ಕಂಡಿದ್ದೀನಿ ಅಂತ ವಿಜಯದಾಸರು ಹೇಳಿದ್ದಾರೆ. ಆಮೇಲೆ ಇನ್ನೊಂದರೊಳಗೆ ಅಟ್ಟತಾಳದೊಳಗೆ ಅನಂತ ಜನ್ಮಕ್ಕೆ ಯಾದಡಂ, ಅನಂತ ಜನ್ಮಗಳಿಂದ ನಾನು ಮಾನುಷೋತ್ತಮನಾಗಿ ನೋಡಿದದಕ್ಕೆ ಜ್ಞಾನದಲ್ಲಿ ಒಮ್ಮೆ ಪಾಡಿದರೆ, ಧ್ಯಾನದಲ್ಲಿ ಒಂದ್ಸರಿ ಕೂತು, ಮೌನದಲ್ಲಿ ಕರೆದರೆ ದೇವರನ್ನ ಒಳಗೆ, ನಮ್ಮ ಒಳಗಿದ್ದ ದೇವರನ್ನ, ಪಾನ ಚರಣಾಂಬು ಕೊಂಡಾದಡಂ ಅಂದರೆ ಪಾದೋದಕ, ದೇವರ ಪಾದೋದಕವನ್ನು ತಗೊಂಡ್ರೆ, ಶ್ರೀ ನೈವೇದ್ಯವ ಮೆದ್ದಾದಡಂ, ದೇವರ ನೈವೇದ್ಯವನ್ನು ತಿಂದ ಮೇಲೆ, ಏನು ಕೂಡದಲೇ ನೆನೆದಡಂ, ಏನು ಕೊಡ್ಲಾರ್ದಾಗಿ ನನಗೇನು ಕೊಡ್ಲಿಕ್ಕೆ ಏನಿದೆ, ದೇವರು ಕೊಟ್ಟಿದ್ದು ಕೊಡಬೇಕಾಗತ್ತೆ, ಆತನ ನೆಂದರೆ ಸಾಕು. ಈ ನಿಧಿಯಲ್ಲಿ, ಈ ಬೆಟ್ಟದಲ್ಲಿ ಇದ್ದರೆ, ಶ್ರೀನಿವಾಸನ ದ್ವಾರಕ್ಕಾದರೆ ಹೀನ ರೋಗಗಳು, ಎಷ್ಟು ರೋಗಗಳು ಬಂದರೆ ಕೂಡ, ಬೇನೆ ಬಡಿಸುತ್ತಿದ್ದ ಎಷ್ಟು ಬೇನೆಗಳು ಬಂದು ಎಷ್ಟು ತ್ರಾಸು ಕೊಟ್ಟರೆ ಕೂಡ, ಈ ನರಗೆ ಪಂಚಪ್ರಾಣನಾಗಿ ಇಪ್ಪ ಅನಂತಾತ್ಮನಮ್ಮ ವಿಜಯ ವಿಠಲನೀತ ಕಾಣುತ್ತಾ ಅಪವರ್ಗ ಕೊಡುವವನು. ಅದು ನಮ್ಮ ಜೊತೆಗೆ ದೇವರು ಬಂದು ಇದ್ದು ನಮಗೆ ಅಪವರ್ಗ ಅಂದರೆ ಇದು ಪ್ರೋಕ್ಷ ಕೊಟ್ಟು ನಮಗೆ ದೇವರ ದರ್ಶನ ಭಾಗ್ಯ ಕೊಡ್ತಾನೆ, ಜ್ಞಾನ ಅಂಬೋದನ್ನು ಕೊಡ್ತಾನೆ. ನಮ್ಮ ಜೀವನ ಯೋಕ್ತಿಗೆ ಜ್ಞಾನ ಎಷ್ಟು ಬೇಕೋ ಅಷ್ಟು ಜ್ಞಾನ ಕೊಡ್ತಾನೆ. ಈ ರೀತಿಯಾಗಿ ಇಷ್ಟು ನಮಗೆ ಅನಂತ ಜನ್ಮಗಳು ಬಂದ ಮೇಲೆ ಈ ಮನುಷ್ಯೋತ್ತಮನಾದ ಜನ್ಮ, ಬ್ರಾಹ್ಮಣ ಜನ್ಮ ಬಂದಿದೆ. ಇದರೊಳಗೆ ಜ್ಞಾನದಲ್ಲಿ ಒಮ್ಮೆ ಪಾಡಿ ದೇವರ ನಾಮ, ಒಂದು ಸರಿ ಧ್ಯಾನದಲ್ಲಿ ಕೂತು ಮೌನದಲ್ಲಿ ದೇವರನ್ನ ಕರೆದು ಆತನ ಪಾದೋದಕವನ್ನು ತಗೊಂಡು ಆತನ ನೈವೇದ್ಯವನ್ನು ಮೆದ್ದು, ಏನು ಕೊಡಲಿಲ್ಲ ಅಂದರೂ ಕೂಡ ಆತನ ಈ ನಿಧಿಯಲ್ಲಿ ಹೋಗಿ ತಿರುಪತಿಗೆ ಹೋಗಿ ಶ್ರೀನಿವಾಸನ ದ್ವಾರದಲ್ಲಿ ನಿಂತು, ನನಗೆ ಕೊಟ್ಟಿದ್ದು ಏನೇ ಭವರೋಗ ಕೊಟ್ಟಿದ್ರು ಕೂಡ ನೀನು ನನ್ನ ಕಾಪಾಡು ಸ್ವಾಮಿ ಅಂಥೇಳಿ ದೇವರನ್ನ ಬೇಡ್ಕೊಂಡ್ರೆ ಸಾಕು. ಪಂಚ ಪ್ರಾಣದೊಳಗೆ ಇದ್ದು ಆತ ನಮಗೆ ಸದಾ ಕಾಪಾಡ್ತಾನೆ, ನಮಗೆ ಅಪವರ್ಗ, ನಮಗೆ ಇದಕ್ಕೆ ಕರ್ಕೊಂಡು ಹೋಗ್ತಾನೆ ಅಂಥೇಳಿ, ಮೋಕ್ಷಕ್ಕೆ ಕರ್ಕೊಂಡು ಹೋಗ್ತಾನೆ ಅಂಥೇಳಿ ವಿಜಯದಾಸರು ಹೇಳ್ತಾ ಇದ್ದಾರೆ. ಇನ್ನು ಒಂದು ತಾಳದೊಳಗೆ
ಅಂಬರವನ್ನು ಮೀಟಿ, ಆಕಾಶವನ್ನು ಮೀಟಿ ಒದ್ದು ಕಾಲೆ ಉಗುರುಲಿಂದ ತಗಲಿಸಿ ಅಂಬುಜಾಂಡವನ್ನೊಡೆದು, ಅದನ್ನು ಒಡೆದು, ಆಕಾಶವನ್ನು ಒಡೆದು ಅಂಬುಜ ಚರಣದಲ್ಲಿ ಅಂಬು ವೇಗದಿಂದ ಪಡೆಯೇ ಗಂಗಾ ನದಿಯನ್ನು ಪಡೆದಾತ ದೇವರು. ಅಂಬುಜ ಸಂಭವ ತೊಳೆಯೇ ಅಂತಹ ಪಾದಗಳನ್ನು ಬ್ರಹ್ಮದೇವರು ತೊಳೆದಿದ್ದಾರೆ. ರುದ್ರದೇವರು ಆ ಗಂಗೆಯನ್ನು ತಲೆಯಲ್ಲಿ ಧರಿಸಿದ್ದಾರೆ. ಅಂಬರಾಧ್ಯರು, ದೇವರುಗಳು, ದೇವಾನ್ ದೇವತೆಗಳೆಲ್ಲ ದೇವರನ್ನು ಒಲಿಸಿದ್ದಾರೆ. ತುಂಬೂರರು ತುತಿಸಿದ್ದಾರೆ ದೇವರನ್ನು. ಇಂಥ ಮೂರ್ತಿ ಇದೆ. ಇದೇ ಮೂರ್ತಿಯನ್ನು ಇವರೆಲ್ಲ ತುತಿಸಿದ್ದಾರೆ ಅಂತ ಹೇಳ್ತಾರೆ. ಹಾಗೆ ನಮ್ಮೊಳಗಿದ್ದ ಪರಮಾತ್ಮ ಕೂಡ, ಅಂತರಂಗದಲ್ಲಿದ್ದ ಪರಮಾತ್ಮ ಕೂಡ ನಾವು ನೆನೆಸ್ಕೋಬೇಕು ಇದೇ ಥರ. ಈ ಅಂಬುರವನ್ನು ಮೀಟಿದಾತ ಸ್ವಾಮಿ, ನನ್ನೊಳಗೆ ನಿಂತಿ ಸ್ವಾಮಿ, ಇದು ಅಲ್ಲಿ ಅಂಬರವನ್ನು ಒಡೆದು ಗಂಗೆಯನ್ನು ತಂದ ಸ್ವಾಮಿ ನೀನಿಲ್ಲೇ ಇದ್ದೀಯಪ್ಪ, ಹೀಗೆ ಹೇಳ್ಕೋಬೇಕು ಅಂಥೇಳಿ. ಅದೇ ಥರ ಇಲ್ಲಿ ರಾಮದೇವರು ಅಂಬುದಿಯೊಳಗೆ ಧರಿಸಿದ ಅಂದರೆ ಸಮುದ್ರದೊಳಗೆ ಚರಿಸಿದ ಅಂತಂದರೆ ಈ ಕೂರ್ಮರೂಪಿಯಾಗಿ ಪರಮಾತ್ಮ ಆಗಿರ್ಬೋದು, ಇಲ್ಲಾಂದರೆ ಮೀನ ರೂಪದಲ್ಲಿಂದ ಇರ್ಬೋದು. ಇದು ಒಂಥರ. ಆಮೇಲೆ ಕುಂಬಿಣಿಯ ಅಣುಗನು ಉದ್ಧರಿಸಿದ ನರಸಿಂಹದೇವರು. ಆಮೇಲೆ ಕುಂಬಿಣಿ ಎಳೆದ ನೃಪರ ನಳಿದ ಪರಶುರಾಮ ದೇವರನ್ನೂ ಬರ್ತಾರೆ. ಅದೇ ಥರ ಅಂಬುದಿ ಮಾರ್ಗವ ಬಿಗಿದು ಪೋದ ರಾಮದೇವರು. ಆಮೇಲೆ ಅಂಬುರ ಪುರಗಳ ಹುತರಾವುತ ಕೃಷ್ಣ, ಕಲ್ಕಿ ಬರ್ತಾರೆ ಇದರೊಳಗೆ. ಇದೇ ಥರ ಅಂಬುದಿಯೊಳಗೆ ಧರಿಸಿದ ಅಂದಾಗೆ, ಆಮೇಲೆ ಅಣುಗನು ಉದ್ಧರಿಸಿದ, ಕುಂಬಿಣಿಯೊಳಗಿನ ನೃಪ ನಳಿದ ಅಂತಂದಾಗೆ ಇಲ್ಲಿ ಎಲ್ಲ ಅವತಾರಗಳು ಬರ್ತಾವೆ ಇಲ್ಲಿ ಎಂಬ ದಶಾವತಾರ ನೀತ. ಇಂಥ ದಶಾವತಾರದ ತಪ್ಪ ನೀನು, ಇಂಥ ದೇವರನ್ನು ನಾನು ಕಂಡಿದ್ದೀನಿ ಅಂಥೇಳಿ ವಿಜಯದಾಸರು ಹೇಳ್ತಾ ಇದ್ದಾರೆ. ಇಲ್ಲಿ ನಮ್ಮೊಳಗೆ ಅಂತರಂಗದಲ್ಲಿ ಇದ್ದ ಪರಮಾತ್ಮನ ಕೂಡ ಇದೇ ಥರ ರೂಪೋಪಾಸನೆ ಮಾಡಬೇಕು. ಇದನ್ನು ಇನ್ನೂ ಜಾಸ್ತಿ ತಿಳ್ಕೋಬೇಕು. ನನಗೆ ಎಷ್ಟು ಅರ್ಥ ಆಗಿದೆ ಅಷ್ಟು ಮಾತ್ರನೇ ತಿಳಿಸ್ತಾ ಇದ್ದೀನಿ. ಇದರೊಳಗೆ ತಪ್ಪುಗಳಿದ್ದಲ್ಲಿ ಕ್ಷಮಿಸಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಜೊತೆಯಲ್ಲಿ ವೈಕುಂಠ ಇದೆ ಎಂದು, ನಿಜವಾದ ವೈಕುಂಠ ಅಂದರೆ ತಿರುಮಲ ಅಂತಲೇ ಹೇಳ್ತೀವಿ ನಾವು, ಭೂವೈಕುಂಠ ಅಂತಲೇ ಕರಿತೀವಿ. ಮೆರೆವ ತಿರುವೆಂಗಳ ವೈಕುಂಠ ನಾಮಸಿರಿ ವಿಜಯ ವಿಠ್ಠಲ ವರದ, ವರಗಳ ಕೊಡೋ ಆತಪ್ಪ ನೀನು ವೈಕುಂಠ ನಾಮಕನೂ ಆಗಿದ್ದೀಯಪ್ಪ ಸ್ವಾಮಿ. ಇಲ್ಲಿ ವೈಕುಂಠ ಇದೇ ವೈಕುಂಠ ಅಂಥೇಳಿ ವಿಜಯದಾಸರು ಮತ್ತು ಹೇಳ್ತಾ ಇದ್ದಾರೆ. ಅಲ್ಲಿ ನಾವು ಹೋದಾಗೆ ಕೂಡ ನಮ್ಮ ಒಳಗಿದ್ದ ಪರಮಾತ್ಮ, ಆ ವಿಗ್ರಹದೊಳಗೆ ಇದ್ದ ಪರಮಾತ್ಮನೊಳಗೆ ದಶಾವತಾರಗಳು, ಅದೇ ಥರ ವಿಶ್ವಾದಿ ತೈಜಸ ರೂಪಗಳು, ಆಮೇಲೆ 24 ಕೇಶವಾದಿ ರೂಪಗಳು, ಇವನ್ನೆಲ್ಲ ನಾವು ಈ ಥರ, ಆಮೇಲೆ ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ, ವಾಸುದೇವ, ನಾರಾಯಣ, ಇದು ಕೈಯಲ್ಲಿ ಇದು ಶಂಖಚಕ್ರದಲ್ಲಿ ಇದ್ದಾರೆ. ಈ ಶಂಖಚಕ್ರದಲ್ಲಿ ತೈಜಸ ಇವೆಲ್ಲ ರೂಪ ಪರಮಾತ್ಮಗಳು. ಆಮೇಲೆ ಒಂದೊಂದು ಕೈ, ಮೇಲಿನ ಕೈ, ಕೆಳಗಿನ ಕೈ, ಇದರೊಳಗೆ ಸಂಕರ್ಷಣ ರೂಪ, ಪ್ರದ್ಯುಮ್ನ ರೂಪ, ಈ ಥರ ಪರಮಾತ್ಮನ ಧ್ಯಾನ. ಇದನ್ನೆಲ್ಲ ನಾವು ಪ್ರತಿನಿತ್ಯ ಮಾಡ್ತಾ ಹೋದಷ್ಟು ನಮಗೆ ಅಲ್ಲಿಗೆ ಹೋದಾಗಲಿ ಮನೆಯಲ್ಲಿದ್ದಾಗಲಿ ದೇವರ ರೂಪೋಪಾಸನ ಮಾಡುವ ಇದು ಬರುತ್ತೆ. ಅಷ್ಟು ನಮಗೆ ಆ ಯೋಗ್ಯತೆ ಇಲ್ಲ. ನನಗೆ ಇದ್ದ ಯೋಗ್ಯತೆ ಪ್ರಕಾರ ನನಗೆ ಎಷ್ಟು ಅರ್ಥ ಆಗಿದೆನೋ ಅಷ್ಟು ತಿಳಿಸಿದ್ದೀನಿ. ದಯವಿಟ್ಟು ಇದರಲ್ಲಿ ತಪ್ಪುಗಳಿದ್ದಲ್ಲಿ ಕ್ಷಮಿಸಬೇಕು ಅಂಥೇಳಿ ಕೇಳ್ಕೊತಾ ಇದ್ದೀನಿ. ಹರೇ ಶ್ರೀನಿವಾಸ. ಶ್ರೀಕೃಷ್ಣಾರ್ಪಣಮಸ್ತು.